ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಯನ್ನು ತಿಳಿಸುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿದೆ ಎಂಬುದಾಗಿ ಕೋರಹಿಯರು ಆಡಿದ ರೀತಿಯಲ್ಲಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರು ಕಳೆದ ಒಂದು ವಾರ ನಮ್ಮ ಜೀವಿತದಲ್ಲಿ ಮಾಡಿದಂತಹ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ಆತನನ್ನು ಆರಾಧಿಸುವುದಕ್ಕೆ, ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ಒಂದು ನಿಮಿಷ ಕಳೆದ ಒಂದು ವಾರ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳನ್ನು ಮೆಲುಕು ಹಾಕಿಕೊಂಡು ಆತನ ಸನ್ನಿಧಾನದಲ್ಲಿ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರುವ. ಬನ್ನಿ, ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ಸರ್ವಶಕ್ತನಾದ ದೇವರೇ ಮತ್ತು ದಾವರ್ತಿ, ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಕರ್ತನೇ, ಈ ತಿಂಗಳಿನ ಕೊನೆ ಭಾನುವಾರ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ತಿಂಗಳಿನ ಪ್ರಾರಂಭ ಭಾನುವಾರದಿಂದ ಇಲ್ಲಿ ತನಕ ನಮ್ಮನ್ನು ಕಾದು ಕಾಪಾಡಿದ್ದಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ಮತದಾವರ್ತಿ ನಿಮ್ಮನ್ನೇ ಆರಾಧಿಸುವುದಕ್ಕೆ ನಮ್ಮನ್ನು ಪ್ರಾಪ್ತರನ್ನಾಗಿ ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ. ಇಂದಿನ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಆತ್ಮನಾದ ದೇವರನ್ನು ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸುವಂತೆ ನಮಗೆ ಕೃಪೆ ಮಾಡು. ಆರಾಧನೆಗೆ ಅಡ್ಡಿಯಾಗಿರುವಂಥ ಎಲ್ಲ ಮಾಲಿನ್ಯಗಳನ್ನು ಮತ್ತೊಂದಾವರ್ತಿ ನೀನು ತೊಳೆದು ನಮ್ಮನ್ನು ಶುದ್ಧಿಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಸ್ವಾಮಿ, ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೇಲೆ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಪ್ರಾರಂಭದಲ್ಲಿ ಮಹಿಮೆ ಪಡಿಸುವಂಥವರಾಗಿರುವ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಅತ್ಯಂತ ಹಳೆಯ ಒಂದು ಹಾಡು. ಈ ಹಾಡಿನ ಚರಣಗಳನ್ನು ನಾವು ಧ್ಯಾನ ಮಾಡುತ್ತಾ ಆತನನ್ನು ಆರಾಧಿಸುವಂಥವರಾಗಿರುವ. ನನ್ನ ಯೇಸು ನನಗೆ ಉತ್ತಮ, ಎಂದಿಗೂ ಬದಲಾಗನು. ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಕಾಲ್ವರಿ ಬೆಟ್ಟದ ತುದಿಯೋ ಮುಳ್ಳಿನ ಕಿರೀಟ ಧರಿಸಿ, ಕಾಲ್ವರಿ ಬೆಟ್ಟದ ತುದಿಯೋ ಮುಳ್ಳಿನ ಕಿರೀಟ ಧರಿಸಿ, ನನ್ನ ಪಾಪದ ಭಾರವ ನೀಗಿಸಿದ, ಹೊಸ ಜೀವವ ಕೊಟ್ಟವನೇ. ನನ್ನ ಪಾಪದ ಭಾರವ ನೀಗಿಸಿದ, ಹೊಸ ಜೀವವ ಕೊಟ್ಟವನೇ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ.
ಆತ ಹಾದಿಯು ಅಂತ್ಯವು ದಿವ್ಯ ಪ್ರೀತಿಯ ಮೂಲವು ಆತ ಆದಿಯು ಅಂತ್ಯವು ದಿವ್ಯ ಪ್ರೀತಿಯ ಮೂಲವು 10,000ಗಳಲ್ಲಿ ಅತಿ ಶ್ರೇಷ್ಠನು ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು 10,000ಗಳಲ್ಲಿ ಅತಿ ಶ್ರೇಷ್ಠನು ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು ನನ್ನ ಯೇಸು ನನಗೆ ಉತ್ತಮ ಆತನೆಂದಿಗೂ ಬದಲಾಗನು ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ ನನ್ನ ಸಂಕಟವು ನೀಗಿತು ಕಣ್ಣೀರೆಲ್ಲವ ತೋಳೆದ ನನ್ನ ಸಂಕಟವು ನೀಗಿತು ಕಣ್ಣೀರೆಲ್ಲವ ತೋಳೆದ ಭಕ್ತರಾಜನಾಗಿ ತೋರಲ್ಪಡುವಾಗ ನಾನು ಆತನಂತೆ ಆಗುವೆನು ಭಕ್ತರಾಜನಾಗಿ ತೋರಲ್ಪಡುವಾಗ ನಾನು ಆತನಂತೆ ಆಗುವೆನು ನನ್ನ ಯೇಸು ನನಗೆ ಉತ್ತಮ ಆತನೆಂದಿಗೂ ಬದಲಾಗನು ನಿನ್ನೆಯೋ ಇವತ್ತು ನಾಳೆಯೋ ಎಂದಿಗೂ ಆತನೆಂದಿಗೂ ನನ್ನ ಕುರುಬ ನಿನ್ನೆಯೋ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ ಹಲ್ಲೆಲೂಯಾ. ಹಾಡುಗಾರನು ಆಡುವಂಥದ್ದು ನನ್ನ ಯೇಸು ನನಗೆ ಉತ್ತಮ ಆತನೆಂದಿಗೂ ಬದಲಾಗನು ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಈ ಮುಂಜಾನೆಯಲ್ಲಿ ಈ ಸರ್ವಶಕ್ತನಾದ ದೇವರನ್ನು ಆರಾಧಿಸುವುದಕ್ಕೆ ಆತನ ಸನ್ನಿಧಾನದಲ್ಲಿ ನಾವು ಸೇರಿ ಬರುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಶ್ರೇಷ್ಠವಾದಂತಹ ಕಾರ್ಯಗಳನ್ನು ನೆನೆಸಿ ನಾವು ಆತನನ್ನು ಸ್ತುತಿಸುವಂಥವರಾಗಿರಬೇಕು. ದೇವರು ಮಾತ್ರ ಆರಾಧನೆಗೆ ಯೋಗ್ಯನು. ಆರಾಧನೆ ಅನ್ನುವಂಥದ್ದು ದೇವರ ಶ್ರೇಷ್ಠತೆಯನ್ನು ದೇವರು ಸೃಷ್ಟಿಯಲ್ಲಿ ಮಾಡಿದಂತಹ ಅದ್ಭುತವನ್ನು ದೇವರು ತಪ್ಪಿಹೋದ ಮಾನವ ಕುಲಗಳನ್ನು ತಿರುಗಿ ತನ್ನೊಂದಿಗೆ ಒಂದುಗೂಡಿಸುವುದಕ್ಕೋಸ್ಕರವಾಗಿ ತೋರಿದಂತಹ ಪ್ರೀತಿಯನ್ನು ನೆನಪು ಮಾಡಿಕೊಂಡು ಆತನಿಗೆ ಗೌರವವನ್ನು ಆತನಿಗೆ ಮಹಿಮೆಯನ್ನು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವಂಥದ್ದು ಆರಾಧನೆ. ಆರಾಧನೆ ಅನ್ನುವಂಥದ್ದು ದೇವರಿಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುವಂಥದ್ದು.
ದಾವೀದನು ಕೀರ್ತನೆಗಳನ್ನು ಬರೆಯುವಂತಹ ಸಂದರ್ಭದಲ್ಲಿ ದೇವರನ್ನು ಸ್ತುತಿಸುವಂತಹ ಪದಗಳನ್ನು ಆತನು ಹಾಡುವಾಗ ಆತನು ಬಳಸಿರುವಂತಹ ಪದಗಳಲ್ಲಿ ಆತನು ಮಾಡಿದ ಉಪಕಾರಗಳನ್ನು ಮರೆಯಬೇಡ ಎಂಬುದಾಗಿ. ನಾವು ದಿನಂಪ್ರತಿ ಮೆಲುಕು ಹಾಕುವಂತಹ ಒಂದು ಕೀರ್ತನೆ ಆಗಿದೆ, ಕೀರ್ತನೆ 103. ಆ 103ನೇ ಕೀರ್ತನೆಯಲ್ಲಿ ದಾವೀದನು ಹೇಳುವಂಥದ್ದು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆರಾಧನೆ ಅದು ವೈಯಕ್ತಿಕವಾಗಿ ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಎಲ್ಲ ಬಾರಿ ನಾನು ಹೇಳುವ ರೀತಿಯಲ್ಲಿ ಮಾನವ ಕುಲಕ್ಕೆ ದೇವರು ಮಾಡಿದಂತಹ ಅತ್ಯಮೂಲ್ಯವಾದ ಉಪಕಾರ ಅಥವಾ ತಂದೆಯಾದ ದೇವರು ಮಾನವ ಕುಲಕ್ಕೆ ಕೊಟ್ಟಂತಹ ಅತ್ಯಮೂಲ್ಯವಾದ ಬಹುಮಾನ ಅನ್ನುವಂಥದ್ದು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿ ಕೊಟ್ಟಿರುವಂಥದ್ದು. ಮಾನವರಾದ ನಾವುಗಳು ಪಡಕೊಂಡಂತಹ ಅತ್ಯಮೂಲ್ಯವಾದಂತಹ ಉಡುಗೊರೆ ಅನ್ನುವಂಥದ್ದು ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆ. ಒಬ್ಬ ಮನುಷ್ಯನಿಗೆ ಇದಕ್ಕಿಂತಲೂ ಅತ್ಯಮೂಲ್ಯವಾದ ಒಂದು ಉಡುಗೊರೆ ಲಭಿಸುವುದಕ್ಕೆ ಇಲ್ಲ. ಲೌಕಿಕವಾಗಿ ನಾವು ಚಿಂತಿಸುವಾಗ ಲೌಕಿಕವಾದ ಕೆಲವು ವಸ್ತುಗಳು ನಮಗೆ ಲಭಿಸುವಂತಹ ಸಂದರ್ಭಗಳಲ್ಲಿ ಇದು ಶ್ರೇಷ್ಠವಾದದ್ದು ಎಂಬುದಾಗಿ ನಾವು ನೆನೆಸುವಂಥವರಾಗಿದ್ದೇವೆ. ವಸ್ತ್ರವಿಲ್ಲದವನಿಗೆ ಒಂದು ವಸ್ತ್ರ ಲಭಿಸುವಾಗ ಆ ಲಭಿಸಿದಂತಹ ಉಡುಗೊರೆ ಶ್ರೇಷ್ಠ ಎಂಬುದಾಗಿ ಅವನು ನೆನೆಸುತ್ತಾನೆ. ಅದಕ್ಕಿಂತಲೂ ಮಿಗಿಲಾದಂತಹ ಉಡುಗೊರೆಗಳು ಲಭಿಸುವಾಗ ಪ್ರಾರಂಭವಾಗಿ ಲಭಿಸಿದ ಉಡುಗೊರೆಗೆ ಯಾವ ರೀತಿಯ ಬೆಲೆ ಇಲ್ಲದೆ ಹೋಗುವಂಥದ್ದಾಗಿದೆ. ಅಂದರೆ ಲೋಕದಲ್ಲಿ ಮನುಷ್ಯನಿಗೆ ಲಭಿಸುವಂತಹ ಯಾವ ಉಡುಗೊರೆಗಳು ಶ್ರೇಷ್ಠ ಎಂಬುದಾಗಿ ಹೇಳುವುದಕ್ಕೆ ಅಸಾಧ್ಯ. ಲಭಿಸುವಂತಹ ಸಂದರ್ಭದಲ್ಲಿ ಶ್ರೇಷ್ಠವೆಂಬುದಾಗಿ ನಾವು ಎಣಿಸಿದಾಗ್ಯೂ ತದನಂತರದಲ್ಲಿ ಆ ಉಡುಗೊರೆ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುವಂಥದ್ದಾಗಿ ನಾವು ನೋಡುತ್ತೇವೆ. ಆಹಾರವಿಲ್ಲದವನಿಗೆ ಆಹಾರವು ಶ್ರೇಷ್ಠವಾಗಿದ್ದರೆ, ಮನೆ ಇಲ್ಲದವನಿಗೆ ಒಂದು ಮನೆ ಲಭಿಸುವಂಥದ್ದು ಶ್ರೇಷ್ಠವಾಗಿದ್ದರೆ, ಅದಕ್ಕಿಂತಲೂ ಶ್ರೇಷ್ಠವಾದಂತಹ ಮತ್ತೊಂದು ಉಡುಗೊರೆ ಲಭಿಸುವಾಗ ಪ್ರಾರಂಭದ ಉಡುಗೊರೆ ತನ್ನ ಮೌಲ್ಯವನ್ನು ಕಳಕೊಳ್ತದೆ. ಆದರೆ ಎಂದಿಗೂ ಮೌಲ್ಯವನ್ನು ಕಳಕೊಳ್ಳದೆ ಇರುವಂತಹ ಅತ್ಯಮೂಲ್ಯವಾದ ಉಡುಗೊರೆ ಸರ್ವಶಕ್ತನಾದ ದೇವರು ಮನುಕುಲಕ್ಕೆ ಕೊಟ್ಟಂಥದ್ದು ತನ್ನ ಏಕಮಾತ್ರ ಕುಮಾರನನ್ನ ಈ ಲೋಕಕ್ಕೆ ಕಳುಹಿಸಿ ಕೊಟ್ಟಿರುವಂಥದ್ದು. ನಾನು ಅನೇಕ ಸಂದರ್ಭಗಳಲ್ಲಿ ಹೇಳುವ ರೀತಿಯಲ್ಲಿ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಮಾನವ ಕುಲಗಳ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದು ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಳ್ಳದೆ ಹೋಗಿದ್ದರೆ ನಾವು ನಮ್ಮ ಪಾಪಗಳಿಂದ
ನಮ್ಮ ಪಾಪಗಳಿಗೆ ಪರಿಹಾರವನ್ನ ಪಡಕೊಳ್ಳದೆ ಹೋಗಿದ್ದರೆ ಈ ಮುಂಜಾನೆಯಲ್ಲಿ ನಮ್ಮ ಪರಿಸ್ಥಿತಿಗಳು ಯಾವ ರೀತಿಯಾಗಿರುತ್ತಿದ್ದವು, ನಾವೆಲ್ಲಿರುತ್ತಿದ್ದೆವು? ಇಂದು ನಾವು ಏನಾದರೂ ಆಗಿದ್ದರೆ, ಇಂದು ಸಮಾಜವು ನಮ್ಮನ್ನು ಗುರುತಿಸುವಂಥದ್ದಾಗಿದ್ದರೆ ಅದಕ್ಕೆ ಏಕೈಕ ಕಾರಣ ಅನ್ನುವಂಥದ್ದು ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ಯೋಹಾನನು ತನ್ನ ಪತ್ರಿಕೆಯಲ್ಲಿ ಹೇಳಿರುವ ರೀತಿಯಲ್ಲಿ ಈಗ ನೀವು ದೇವರ ಮಕ್ಕಳಾಗಿದ್ದೀರಿ. ಈ ದೇವರ ಮಕ್ಕಳೆಂಬ ಪದವಿ ನಮಗೆ ಲಭಿಸಿದ್ದರ ಫಲವಾಗಿ ಈ ಮುಂಜಾನೆಯಲ್ಲಿ ನಮ್ಮ ಸೃಷ್ಟಿಕರ್ತನಾದ ದೇವರನ್ನ ಆರಾಧಿಸುವುದಕ್ಕೆ, ನಾವು ಒಂದುಗೂಡುವುದಕ್ಕೆ ದೇವರು ನಮಗೆ ಆಸ್ಪದವನ್ನ ಕೊಟ್ಟಿದ್ದಾನೆ. ಸೊ ನಾವು ಯಾಕೆ ದೇವರನ್ನ ಆರಾಧಿಸಬೇಕು ಎಂಬುದಾಗಿ ನೋಡುವಾಗ ಹಾಡುಗಾರನು ಒಂದು ಹಾಡಲ್ಲಿ ಈ ರೀತಿ ಹೇಳಿದ್ದಾನೆ: ಗಣನೆಗೆ ಬಾರದ ನನ್ನನ್ನು ನೀನು ಘನವಾದ ಪ್ರೀತಿಯಿಂದ ಅಪ್ಪಿಕೊಂಡೆ, ಈ ನಿನ್ನ ಪ್ರೀತಿಗೆ ಬದಲೇನು ಕೊಡಲಿ, ನನ್ನನ್ನು ನಿನಗೆ ಸಮರ್ಪಿಸುವೆ. ಅಂದ್ರೆ ಯಾವ ಗಣನೆಗೆ ಬಾರದ ನಮ್ಮನ್ನ ದೇವರು ತನ್ನ ಮಕ್ಕಳಾಗಿ, ಮಗನಾಗಿ, ಮಗಳಾಗಿ ಮಾರ್ಪಡಿಸಿರುವುದರಿಂದ ಈ ಮುಂಜಾನೆಯಲ್ಲಿ ದಾವೀದನು ಹೇಳುವ ರೀತಿಯಲ್ಲಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆರಾಧನೆ ಅನ್ನುವಂಥದ್ದು ಕೆಸರಿನಲ್ಲಿ ಪಾಪದ ಕೂಪದಲ್ಲಿ ಬಿದ್ದಿದ್ದಂತಹ ನಮ್ಮನ್ನ ದಾವೀದನು ಇದೇ 103ನೇ ಕೀರ್ತನೆಯ 3ನೇ ವಾಕ್ಯದಲ್ಲಿ ಹೇಳುವಂಥದ್ದು, ಆತನು ನಿನ್ನ ಎಲ್ಲ ಅಪರಾಧಗಳನ್ನ. ಸೊ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ದೇವರನ್ನ ಆರಾಧಿಸುವುದಕ್ಕೆ ಹೋಗುವಾಗ ಅಥವಾ ಆರಾಧಿಸುತ್ತಿರುವಾಗ ನಾವು ನೆನಪು ಮಾಡಿಕೊಳ್ಳಬೇಕಾದಂತಹ ಒಂದು ಸತ್ಯ, ಇಲ್ಲಿದ್ದೆ ದೇವರು ನನ್ನನ್ನು ಇಲ್ಲಿಗೆ ತಂದಿದ್ದಾನೆ. ನನ್ನ ನಿರೀಕ್ಷೆ ಏನಾಗಿತ್ತು? ದೇವರು ನನಗೆ ಕೊಟ್ಟಿರುವಂತಹ ನಿರೀಕ್ಷೆ ಏನಾಗಿದೆ? ಇವುಗಳನ್ನು ನಾವು ಮೆಲುಕು ಹಾಕಿಕೊಂಡು ಆತನನ್ನ ಸ್ತುತಿಸುವಂಥದ್ದು, ಆತನನ್ನ ಆರಾಧಿಸುವಂಥದ್ದು ಉಚಿತವಾಗಿರುವಂಥದ್ದಾಗಿದೆ. 50ನೇ ಕೀರ್ತನೆಯಲ್ಲಿ ಆಸಾಫನು ಈ ರೀತಿಯಾಗಿ ಹೇಳಿರುವಂಥದ್ದನ್ನು ನೋಡುತ್ತೇವೆ: ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ಸ್ತುತಿ ಯಜ್ಞ ಅನ್ನುವಂಥದ್ದು ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ಆತನಿಗೆ ಸಲ್ಲಿಸುವಂತಹ ಸ್ತೋತ್ರವಾಗಿದೆ. ಲೌಕಿಕವಾಗಿ ಅನೇಕ ಕಾರ್ಯಗಳು ನಮಗೆ ಲಭಿಸದೇ ಇದ್ದಾಗ್ಯೂ ದೇವರು ನಮ್ಮ ಜೀವಿತದಲ್ಲಿ ಆ ನಿತ್ಯತ್ವವೆಂಬ ನಿರೀಕ್ಷೆಯನ್ನ ನಮಗೆ ಕೊಟ್ಟಿರುವಾಗ ಆ ನಿತ್ಯತ್ವವನ್ನ ನಾವು ನೆನಪು ಮಾಡಿಕೊಂಡು ಆತನನ್ನ ಆರಾಧಿಸುವಂತವರಾಗಿರಬೇಕು. ಪ್ರಿಯರೇ, ಕ್ರೈಸ್ತ ಜೀವಿತ
ಐಹಿಕವಾದ ಜನನದೊಂದಿಗೆ ಪ್ರಾರಂಭವಾಗಿ ಐಹಿಕವಾದ ಮರಣದೊಂದಿಗೆ ಮುಕ್ತಾಯವಾಗುವಂಥದ್ದಲ್ಲ. ಕ್ರೈಸ್ತ ಜೀವಿತ ಈ ಲೋಕದ ಜನನದೊಂದಿಗೆ ಪ್ರಾರಂಭವಾಗಿ ಈ ಲೋಕದ ಮರಣದೊಂದಿಗೆ ಮುಕ್ತಾಯವಾಗುವಂಥದ್ದಲ್ಲ. ಕ್ರೈಸ್ತ ಜೀವಿತದ ಸೌಂದರ್ಯ ಅನ್ನುವಂಥದ್ದು ದೇವರು ನಮಗಾಗಿ ಒಂದು ನಿತ್ಯತ್ವವನ್ನ ಸಿದ್ಧ ಮಾಡಿದ್ದಾನೆ ಎಂಬುವಂಥದ್ದಾಗಿದೆ. ಈ ನಿತ್ಯತ್ವವನ್ನ ನಾವು ಹೊಂದಿಕೊಳ್ಳಬೇಕಾದರೆ ಈ ಲೋಕದಲ್ಲಿ ನಮ್ಮ ಜೀವಿತ ಹೇಗಿರಬೇಕೆಂಬುದನ್ನು ಯೇಸು ಕ್ರಿಸ್ತನು ತನ್ನ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಯಪಡಿಸಿದ್ದಾನೆ. ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಯೇಸು ಸ್ವಾಮಿ ಮಾನವ ರೂಪವನ್ನ ತಾಳಿ ಈ ಲೋಕಕ್ಕೆ ಬಾರದೆ ಹೋಗಿದ್ದರೆ ಈ ಮುಂಜಾನೆಯಲ್ಲಿ ನಾವುಗಳು ಈ ಸತ್ಯವೇದವನ್ನ ಹಿಡಿದುಕೊಂಡು ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ನಮ್ಮಿಂದ ಸಾಧ್ಯವಾಗುತ್ತಿರಲಿಲ್ಲ. ನಮ್ಮ ಜೀವಿತದ ಸೌಂದರ್ಯ ಅಥವಾ ಕ್ರೈಸ್ತ ಜೀವಿತದ ಸೌಂದರ್ಯ ಅನ್ನುವಂಥದ್ದು ದೇವರು ನಮಗಾಗಿ ಸಿದ್ಧ ಮಾಡಿರುವಂತಹ ನಿತ್ಯತ್ವವನ್ನ ಹೊಂದಿಕೊಳ್ಳುವಂಥದ್ದು. ಈ ನಿತ್ಯತ್ವವನ್ನ ನಾವು ಹೊಂದಿಕೊಳ್ಳಬೇಕಾದರೆ ನಮ್ಮ ಜೀವಿತವನ್ನ ನಾವು ಈ ಲೋಕದಲ್ಲಿ ಕ್ರಮಪಡಿಸಿಕೊಂಡವರಾಗಿ ಜೀವಿಸುವಂತವರಾಗಿರಬೇಕು. ಪ್ರಿಯರೇ, ದೇವರು ನಮಗೆ ಕೊಡುವಂತಹ ಸಂದರ್ಭಗಳನ್ನ, ದೇವರು ನಮಗೆ ಕೊಡುವಂತಹ ಅವಕಾಶಗಳನ್ನ ನಾವು ಹೇಗೆ ಸದುಪಯೋಗ ಪಡಿಸಿಕೊಳ್ಳುತ್ತಿದ್ದೇವೆ ಎಂಬುವಂಥದ್ದನ್ನ ನಾವು ಒಮ್ಮೆ ಯೋಚಿಸಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ನಮ್ಮ ನಂಬಿಕೆ ಯೇಸು ಕ್ರಿಸ್ತನಲ್ಲಿರುವಂತಹ ನಮ್ಮ ನಂಬಿಕೆ ನಾವು ದಿನಂಪ್ರತಿ ಅದನ್ನ ನಾವು ಕ್ರಮಪಡಿಸಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಈ ದಿನದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ಪುನರುತ್ಥಾನ ಹೊಂದಿರುವ ಯೇಸು ಕ್ರಿಸ್ತನನ್ನ ಆರಾಧಿಸುವಂತಹ ನಾವುಗಳು ನಮ್ಮ ಜೀವಿತವನ್ನ ಆ ಪುನರುತ್ಥಾನದ ಅನುಭವದಲ್ಲಿ ಈ ಲೋಕದಲ್ಲಿ ಜೀವಿಸುತ್ತಿದ್ದೇವ ಎಂಬ ಪ್ರಶ್ನೆಯನ್ನ ಕೇಳಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಪುನರುತ್ಥಾನ ನಮ್ಮೆಲ್ಲರಿಗೂ ಬಹಳ ಪರಿಚಿತವಿರುವಂತಹ ಒಂದು ಪದವಾಗಿದೆ. ಅಪೊಸ್ತಲನಾದ ಪೌಲನು ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಹೇಳುವಂತಹ ಸಂದರ್ಭದಲ್ಲಿ 1 ಕೊರಿಂಥ 15ನೇ ಅಧ್ಯಾಯದಲ್ಲಿ 2 ಪದಗಳನ್ನ ಪ್ರತ್ಯೇಕವಾಗಿ ಬಳಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಅದರಲ್ಲಿ ಒಂದು ಪದ ಅನ್ನುವಂಥದ್ದು ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಉರುಳಿಲ್ಲದ್ದು ಅಥವಾ ವ್ಯರ್ಥವಾದದ್ದು ಎಂಬುದಾಗಿ. ಎರಡನೇದಾಗಿ ಅದರ 17ನೇ ವಾಕ್ಯದಲ್ಲಿ ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ನಂಬಿಕೆ ನಿಷ್ಪ್ರಯೋಜನವಾಗಿದೆ,
ನಾವು ಇನ್ನು ಪಾಪದಲ್ಲಿಯೇ ಇದ್ದೀವಿ. ಅಂದರೆ ಪುನರುತ್ಥಾನದ ಅನುಭವವನ್ನ ಪಡಕೊಂಡಿರುವಂತಹ ದೇವರ ಮಗಳು ಈ ಲೋಕದಲ್ಲಿ ತನ್ನ ಜೀವಿತವನ್ನ ಹೇಗೆ ನಿರ್ವಹಿಸಬೇಕೆಂಬುವಂಥದ್ದನ್ನ ಪೌಲನು ಸ್ಪಷ್ಟವಾಗಿ ಈ ಅಧ್ಯಾಯಗಳಲ್ಲಿ ತಿಳಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. 17ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ, ಯೇಸು ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ, ಯಾಕಂದ್ರೆ ಅನೇಕರು ಪುನರುತ್ಥಾನವಿಲ್ಲವೆಂಬುದಾಗಿ ಬೋಧಿಸುವಂತಹ ಆ ಕಾಲದಲ್ಲಿ ಪೌಲನು ಹೇಳುವಂಥದ್ದು, ಕ್ರಿಸ್ತನು ಪುನರುತ್ಥಾನವನ್ನು ಹೊಂದದೆ ಹೋಗಿದ್ದರೆ ನಾವು ಇನ್ನೂ ಪಾಪದಲ್ಲಿಯೇ ಜೀವಿಸುತ್ತಿದ್ದೇವೆ. ಆಗ ಯೇಸು ಸ್ವಾಮಿ ಪುನರುತ್ಥಾನವನ್ನು ಹೊಂದಿರುವಾಗ ಆತನ ಮಕ್ಕಳಾದ ನಾವುಗಳು ಈ ಲೋಕದಲ್ಲಿ ಪಾಪರಹಿತವಾದ ಜೀವಿತವನ್ನ ಜೀವಿಸುವುದಕ್ಕೆ ಬಾಧ್ಯಸ್ಥರು ಎಂಬುವಂಥದ್ದನ್ನ ನಾವುಗಳು ಮರೆಯಬಾರದು. ಪುನರುತ್ಥಾನದ ಅನುಭವ ಅನ್ನುವಂಥದ್ದು ಕೇವಲ ಭಾನುವಾರದ ದಿನದಲ್ಲಿ ನಾವು ತೋರ್ಪಡಿಸುವಂತಹ ಬಾಹ್ಯವಾದ ತೋರಿಕೆಯಾಗಿರಬಾರದು. ನಾನು ಪುನರುತ್ಥಾನದ ಅನುಭವದಲ್ಲಿ ಜೀವಿಸುತ್ತಿದ್ದೇನೆ ಎಂಬುದಾಗಿ ನಾನು ಹೇಳುವುದಾದರೆ ನನ್ನ ಜೀವಿತ ಈ ಲೋಕದಲ್ಲಿ ಪಾಪರಹಿತವಾದ ಜೀವಿತವಾಗಿರಬೇಕು. ಕಾರಣ ಯೇಸು ಸ್ವಾಮಿಯು ಕಲ್ವಾರಿ ಶಿಲುಬೆಯಲ್ಲಿ ಶ್ರಮೆಯನ್ನ ತಾಳಿ, ಮರಣವನ್ನ ತಾಳಿ, 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಪುನರುತ್ಥಾನವನ್ನು ಹೊಂದಿದಂತಹ ಉದ್ದೇಶ ಒಂದು ಪಾಪರಹಿತವಾದ ಜನ ಸಮೂಹವನ್ನು ತನಗೋಸ್ಕರವಾಗಿ ಸಿದ್ಧಪಡಿಸಿಕೊಳ್ಳುವುದಕ್ಕೋಸ್ಕರ. ಹೀಗಿರುವುದಾದರೆ ಹೊಸ ಒಡಂಬಡಿಕೆಯ ದೇವಜನರಾದ ನಾವುಗಳು ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡಿರುವ ನಾವುಗಳು ನಮ್ಮ ದೈನಂದಿನ ಜೀವಿತದಲ್ಲಿ ಒಂದು ಪಾಪ ರಹಿತವಾದ ಜೀವಿತವನ್ನು ಜೀವಿಸುತ್ತಿದ್ದೇವ? ಈ ಒಂದು ಪ್ರಶ್ನೆ ನಮಗೆ ನಾವು ಕೇಳಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಕ್ರೈಸ್ತರಾದ ನಾವುಗಳು ಯೇಸು ಕ್ರಿಸ್ತನ ಮರಣ ಪುನರುತ್ಥಾನವನ್ನ 2 ವಿವಿಧ ಸಂದರ್ಭಗಳಲ್ಲಿ ನಾವು ಮೆಲುಕು ಹಾಕುವಂಥವರಾಗಿದ್ದೇವೆ. ಮೇನ್ಲೈನ್ ಸಭೆಗಳು ಅಂದರೆ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನವನ್ನ ವರ್ಷದ 1 ತಿಂಗಳಿಗೆ ಮಾತ್ರ ಸೀಮಿತವಾಗಿಟ್ಟಿರ್ತಾರೆ. ಬೂದಿ ಬುಧವಾರದಿಂದ ಪ್ರಾರಂಭವಾಗಿ ಈಸ್ಟರ್ ಭಾನುವಾರದ ತನಕ ಸರಿಸುಮಾರು 40 ದಿನ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನವನ್ನು ಮೆಲುಕು ಹಾಕಿಕೊಂಡು ಜ್ಞಾಪಕ ಮಾಡಿಕೊಂಡು ಜೀವಿಸುವಂತಹ ಒಂದು ಸಮೂಹ. ಇನ್ನೊಂದು ಗುಂಪು ಕರ್ತನ ಮೇಜಿನ ದಿನದಲ್ಲಿ ಸಂದರ್ಭದಲ್ಲಿ ಮಾತ್ರ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನವನ್ನು ಜ್ಞಾಪಕ ಮಾಡಿಕೊಳ್ಳುವಂಥದ್ದು. ಪ್ರಿಯರೇ, ಯೇಸು ಕ್ರಿಸ್ತನ ಮರಣ ಪುನರುತ್ಥಾನವನ್ನು ನಾವು ಮನನ ಮಾಡಿಕೊಳ್ಳಬೇಕಾದಂಥದ್ದು, ಮೆಲುಕು ಹಾಕಿಕೊಳ್ಳಬೇಕಾದಂಥದ್ದು ಕೆಲವು ಪ್ರತ್ಯೇಕವಾದ ಗಳಿಗೆಗಳಲ್ಲಿ ಮಾತ್ರವಲ್ಲ. ಒಮ್ಮೆ ಒಬ್ಬ ವ್ಯಕ್ತಿ, ಒಬ್ಬ ಬಾಲಕ ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳುವುದಕ್ಕೆ ತೀರ್ಮಾನಿಸಿದಂತಹ ಸಂದರ್ಭದಲ್ಲಿ
ಒಬ್ಬ ಹಿರಿಯರು ಅವರ ಬಳಿಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರು, ಯಾತಕ್ಕೋಸ್ಕರವಾಗಿ ನೀನು ದೀಕ್ಷಾಸ್ಥಾನವನ್ನ ತೆಗೆದುಕೊಳ್ತೀಯ? ಆ ಬಾಲಕ ಹೇಳಿದಂತಹ ಒಂದೇ ಉತ್ತರ, ದೀಕ್ಷಾಸ್ಥಾನವನ್ನ ತೆಗೆದುಕೊಳ್ಳುವುದರ ಮೂಲಕ ನನಗೆ ಕರ್ತನ ಮೇಜಿನಲ್ಲಿ ಭಾಗಿಗಳಾಗಬಹುದು. ಪ್ರಿಯರೇ, ನಾವು ದೀಕ್ಷಾಸ್ಥಾನದ ಮಹತ್ವವನ್ನ ಅಥವಾ ದೀಕ್ಷಾಸ್ಥಾನದ ಶ್ರೇಷ್ಠತೆಯನ್ನ ನಮ್ಮ ಮಕ್ಕಳಿಗೆ ಬೋಧಿಸುವಂತವರಾಗಿದ್ದೇವ. ಪ್ರತ್ಯೇಕವಾಗಿ ಪೆಂಟೆಕೋಸ್ಟ್ ಸಭೆಗಳಲ್ಲಿ ಮಕ್ಕಳಿಗೆ 15 ವರ್ಷ ದಾಟಿದ ಮೇಲೆ ಅಥವಾ 15ರಿಂದ ಸುಮಾರು 18-19 ವರ್ಷದ ಒಳಗೆ ಮಕ್ಕಳು ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳದೆ ಹೋದರೆ ಸಭಾ ಪಾಲಕರಿಂದ ಹಿಡಿದು ತಂದೆ ತಾಯಿಗಳಿಂದ ಹಿಡಿದು ಬಂಧು ಮಿತ್ರರಿಂದ ಹಿಡಿದು ಅನೇಕ ವಿಧವಾದಂತಹ ಪ್ರಶ್ನೆಗಳು ಎದ್ದೇಳುವಂಥದ್ದಾಗಿದೆ. ಈ ಪ್ರಶ್ನೆಗಳನ್ನ ಶಮನ ಮಾಡುವುದಕ್ಕಾಗಿ ಅನೇಕ ಮಕ್ಕಳು ಈ ದೀಕ್ಷಾಸ್ಥಾನವೆಂಬ ಸೇವೆಗೆ ಇದರ ಪೂರ್ಣವಾದ ಅರ್ಥವನ್ನ ಗ್ರಹಿಸದೆ, ಇದರ ಶ್ರೇಷ್ಠತೆಯನ್ನ ಅರ್ಥ ಮಾಡಿಕೊಳ್ಳದೆ, ಜನರ ಬಾಯನ್ನ ಕಟ್ಟುವುದಕ್ಕೋಸ್ಕರವಾಗಿ ಇದರಲ್ಲಿ ಭಾಗಿಗಳಾಗಿ ಮಾರ್ಪಡುವಂಥದ್ದು ನಮ್ಮ ಕಣ್ಣ ಮುಂದೆ ಇರುವಂತಹ ನಗ್ನ ಸತ್ಯವಾಗಿದೆ. ಪುನರುತ್ಥಾನ ಅಥವಾ ದೀಕ್ಷಾಸ್ಥಾನದ ಆ ಒಂದು ಅನುಭವ, ಪುನರುತ್ಥಾನದ ಅನುಭವ ಅನ್ನುವಂಥದ್ದು ಈ ಲೋಕದಲ್ಲಿ ನಾನು ಒಂದು ಪಾಪರಹಿತವಾದ ಜೀವಿತವನ್ನ ಜೀವಿಸುವಂಥದ್ದಾಗಿದೆ ಎಂಬುವಂಥದ್ದನ್ನ ನಾವುಗಳು ಮರೆಯಬಾರದು. ಈ ಒಂದು ಪುನರುತ್ಥಾನ ನಮಗೆ ಕೆಲವು ಜವಾಬ್ದಾರಿಗಳನ್ನ ಕೊಟ್ಟಿರುವಂಥದ್ದಾಗಿ ನಾವು ನೋಡುತ್ತೇವೆ. ಅಪೊಸ್ತಲರ ಕೃತ್ಯ 26ನೇ ಅಧ್ಯಾಯ ಅದರ 12ರಿಂದ 23 ವಾಕ್ಯಗಳನ್ನ ಅಥವಾ ಆ 26ನೇ ಅಧ್ಯಾಯವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅಪೊಸ್ತಲನಾದ ಪೌಲನು ಅಗ್ರಿಪ್ಪ ಮಹಾರಾಜನ ಮುಂಭಾಗದಲ್ಲಿ ತಾನು ಪ್ರತಿವಾದ ಮಾಡುತ್ತಿರುವಂಥದ್ದನ್ನು ನಾವು ನೋಡುತ್ತೇವೆ. ಅಂದಿನ ಯಹೂದಿ ಧಾರ್ಮಿಕ ನಾಯಕರುಗಳು ಪೌಲನ ಮೇಲೆ ಇಲ್ಲ ಸಲ್ಲದ ದೋಷಾರೋಪಣೆಯನ್ನ ಹೊರಿಸಿ ಅವನನ್ನ ಕೈದು ಮಾಡಿ ಅವನನ್ನ ನ್ಯಾಯ ವಿಚಾರಿಸುವಂತಹ ಸಂದರ್ಭಗಳನ್ನು ನಾವು ಬಲ್ಲವರಾಗಿದ್ದೇವೆ. ಅನೇಕ ಬಾರಿ ಪೌಲನು ಇಂತಹ ವಾದ ಪ್ರತಿವಾದಗಳ ಮೂಲಕ ಹಾದು ಹೋಗಿರುವಂತಹ ವಿಚಾರಗಳು ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ಈ ಅಧ್ಯಾಯವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಇಲ್ಲಿ ಪೌಲನು ಅಗ್ರಿಪ್ಪ ರಾಜನ ಮುಂಭಾಗದಲ್ಲಿ ತನ್ನ ಪ್ರತಿವಾದವನ್ನ ಮಾಡುವಂಥದ್ದಾಗಿ ನಾವು ನೋಡುತ್ತೇವೆ. ಪೌಲನು ಅಗ್ರಿಪ್ಪ ರಾಜನ ಮುಂಭಾಗದಲ್ಲಿ ತನ್ನ ಪ್ರತಿವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಅದರ 12ನೇ ವಾಕ್ಯದಲ್ಲಿ ಪೌಲನು ಪ್ರಾರಂಭಿಸುವಂಥದ್ದು, ನಾನು ಯಾವ ಉದ್ದೇಶದಿಂದ
ಈ ಸೇವೆಯನ್ನ ಅಥವಾ ಯಾವ ಉದ್ದೇಶದಿಂದ ಈ ಸೇವೆ ನನಗೆ ಕೊಡಲ್ಪಟ್ಟಿತ್ತು ಎಂಬುದಾಗಿ. ಅದರ 12ನೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು, ನಾನು ಮಹಾಯಾಜಕರಿಂದ ಅಧಿಕಾರವನ್ನು ಉದ್ಯೋಗವನ್ನು ಹೊಂದಿ ದಮಸ್ಕಕ್ಕೆ ಹೋಗುತ್ತಾ ಇರುವಂತಹ ಸಂದರ್ಭದಲ್ಲಿ ನನಗೆ ಒಂದು ದರ್ಶನವಾಯಿತು. ಪೌಲನ ಕುರಿತಾಗಿ ಅಥವಾ ಸೌಲನ ಕುರಿತಾಗಿ ನಮಗೆ ಪೂರ್ಣವಾದ ತಿಳುವಳಿಕೆ ಇರುವುದರ ಫಲವಾಗಿ ಅದರ ಕುರಿತಾಗಿ ನಾನು ಹೆಚ್ಚಾಗಿ ಮಾತನಾಡುವುದಕ್ಕೆ ಬಯಸುವುದಿಲ್ಲ. ಪ್ರತ್ಯೇಕವಾಗಿ ಅಪೊಸ್ತಲರ ಕೃತ್ಯ ಅದರ 8ನೇ ಅಧ್ಯಾಯಗಳನ್ನು ನಾವು ಓದುವಂತಹ 8-9 ಅಧ್ಯಾಯಗಳನ್ನು ಓದುವಂತಹ ಸಂದರ್ಭದಲ್ಲಿ ಪೌಲನ ಕುರಿತಾಗಿರುವಂತಹ ಚರಿತ್ರೆಯನ್ನು ನಾವು ಕಾಣುತ್ತೇವೆ. ಆದರೆ ಇಲ್ಲಿ ಪೌಲನು ಅಗ್ರಿಪ್ಪ ರಾಜನಿಗೆ ಹೇಳುವಂಥದ್ದು, ನಾನು ದಮಸ್ಕಕ್ಕೆ ಹೋಗುವಂತಹ ದಾರಿಯ ಮಧ್ಯದಲ್ಲಿ ನನಗೆ ಒಂದು ದರ್ಶನವಾಯಿತು. ದೇವರು ನನ್ನನ್ನ ಕರೆದು ಬೇರ್ಪಡಿಸಿರುವಂಥದ್ದು, ತನ್ನ ಸೇವೆಯ ಉದ್ದೇಶ ಏನು ಎಂಬುವಂಥದ್ದನ್ನ ಅದರ 17ನೇ ಅಧ್ಯಾಯದಲ್ಲಿ ಪೌಲನು ಹೇಳುವಂಥದ್ದಾಗಿ ನೋಡುತ್ತೇನೆ. ಅಲ್ಲಿ ಪೌಲನು ಹೇಳುವಂಥದ್ದು, ನಾನು ಅಲ್ಲಿ ಸರ್ವಶಕ್ತನಾದ ದೇವರು ಪೌಲನಿಗೆ ಹೇಳಿರುವಂತಹ ಮಾತು, ಆ ಮಾತನ್ನ ಪೌಲನು ಅಗ್ರಿಪ್ಪ ರಾಜನಿಗೆ ಹೇಳ್ತಾ ಇದ್ದಾನೆ. ನಾನು ನಿನ್ನನ್ನು ಇಸ್ರಾಯೇಲ್ ಜನರ ಕೈಯೊಳಗಿಂದಲೂ ಅನ್ಯ ಜನರ ಕೈಯೊಳಗಿಂದಲೂ ಬಿಡಿಸುವೆನು. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳುಹಿಸುತ್ತೇನೆ. ಇಲ್ಲಿ ಪೌಲನ ಸೇವೆಯ ಉದ್ದೇಶ ಅನ್ನುವಂಥದ್ದು ಪಾಪದ ಅಂಧಕಾರದಲ್ಲಿ ಬಿದ್ದಿರುವಂತಹ ಯಹೂದ್ಯರು ಮತ್ತು ಅನ್ಯ ಜನರಿಗೆ ಯೇಸು ಕ್ರಿಸ್ತನ ಸದ್ವರ್ತಮಾನವನ್ನ ತಿಳಿಯಪಡಿಸಿ ಆ ಸುವಾರ್ತೆಯಲ್ಲಿ ನಂಬುವಂತವರಿಗೆ ಪಾಪ ಪರಿಹಾರವನ್ನ ಮತ್ತು ಪವಿತ್ರರಾದವರ ಹಕ್ಕನ್ನ ಕೊಡುವುದಕ್ಕೆ ಅವರ ಕಣ್ಣುಗಳನ್ನು ತೆರೆಯುವುದಕ್ಕೋಸ್ಕರವಾಗಿ ನಾನು ನಿನ್ನನ್ನ ಆರಿಸಿಕೊಂಡಿದ್ದೇನೆ. ನಾನು ಪ್ರಾರಂಭದಲ್ಲಿ ಹೇಳಿದ ಯೇಸು ಸ್ವಾಮಿಯ ಪುನರುತ್ಥಾನ ಅನ್ನುವಂಥದ್ದು ಒಂದು ಪಾಪರಹಿತವಾದ ಜೀವಿತವನ್ನ ಜೀವಿಸುವಂಥದ್ದು ಎಂಬುದಾಗಿ. ಯೇಸು ಸ್ವಾಮಿಯ ಪುನರುತ್ಥಾನದ ಅನುಭವದಲ್ಲಿ ಜೀವಿಸುತ್ತಿರುವ ನಾವುಗಳು, ಅಂದರೆ ಈ ಲೋಕದಲ್ಲಿ ಪಾಪರಹಿತವಾದ ಜೀವಿತವನ್ನ ಜೀವಿಸುತ್ತಿರುವ ನಾವುಗಳು, ಕೇವಲ ನಾವುಗಳು ಮಾತ್ರ ಜೀವಿಸದೆ ಗಾಢಾಂಧಕಾರದಲ್ಲಿ ಅಥವಾ ಕತ್ತಲೆಯೊಳಗೆ ಜೀವಿಸುತ್ತಿರುವ ಜನರಿಗೆ ಈ ಕ್ರಿಸ್ತನ ಸುವಾರ್ತೆಯನ್ನ ಸಾರುವುದರ ಮೂಲಕ ಅವರ ಜೀವಿತದಲ್ಲಿಯೂ ಪಾಪ ಪರಿಹಾರವನ್ನ ಕೊಟ್ಟು ಒಂದು ಪವಿತ್ರ ಯಾಜಕ ವರ್ಗದ ಗುಂಪಿಗೆ ಸೇರಿಸುವಂತದಾಗಿದೆ. ಕ್ರೈಸ್ತತ್ವ ಅನ್ನುವಂಥದ್ದು ನಾನು ಪ್ರಾರಂಭದಲ್ಲಿ ಹೇಳಿದೆ, ಕ್ರೈಸ್ತ ಜೀವಿತ ಈ ಲೋಕದ ಜನನದೊಂದಿಗೆ ಪ್ರಾರಂಭವಾಗಿ ಈ ಲೋಕದ ಮರಣದೊಂದಿಗೆ ಮುಕ್ತಾಯವಾಗುವಂಥದ್ದಲ್ಲ. ಬದಲಾಗಿ ತಂದೆಯಾದ ದೇವರು ನಮಗಾಗಿ ನಿಶ್ಚಯಿಸಿರುವಂತಹ ನಿತ್ಯತ್ವವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ನಮ್ಮನ್ನು ಸಿದ್ಧಪಡಿಸಿ ಜೀವಿಸುವಂಥದ್ದಾಗಿದೆ ಕ್ರಿಸ್ತ ಜೀವಿತ ಅನ್ನುವಂಥದ್ದು.
ಈ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡಕೊಂಡಿರುವ ನಮಗೆ ದೇವರು ಜವಾಬ್ದಾರಿಯನ್ನ ಕೊಟ್ಟಿದ್ದಾನೆ. ಆ ಜವಾಬ್ದಾರಿ ಏನೆಂದರೆ ಇತರರಿಗೆ ಈ ಸದ್ವರ್ತಮಾನವನ್ನ ತಿಳಿಯಪಡಿಸುವಂಥದ್ದು. ನೋಡಿ, ಅಪೊಸ್ತಲರ ಕೃತ್ಯ ಅದರ 8ನೇ ಅಧ್ಯಾಯವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ 9ನೇ ಅಧ್ಯಾಯವನ್ನ ಕಲಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡುವಂಥದ್ದು ಸೌಲನು ಮಹಾಯಾಜಕರ ಅಧಿಕಾರವನ್ನ ಪಡೆದುಕೊಂಡು ಉದ್ಯೋಗ ಪತ್ರವನ್ನ ಪಡೆದುಕೊಂಡು ದಮಸ್ಕಕ್ಕೆ ಪ್ರಯಾಣ ಬೆಳೆಸುವಂಥದ್ದು. ಹೀಗೆ ದಮಸ್ಕಕ್ಕೆ ಪ್ರಯಾಣ ಬೆಳೆಸಿದಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಅವನಿಗೆ ದರ್ಶನ ಕೊಡುವಂಥದ್ದನ್ನ. ಹೀಗೆ ದೇವರಿಂದ ದರ್ಶನವನ್ನ ಪಡಕೊಂಡಂತಹ ಸೌಲನು ತದನಂತರವಾಗಿ ಅನನ್ಯನೆಂಬ ಶಿಷ್ಯನು ಬಂದು ಅವನ ಮೇಲೆ ಕೈಯಿಟ್ಟು ಪ್ರಾರ್ಥಿಸಿದಾಗ ಅವನು ಕಣ್ಣನ್ನ ಪಡಕೊಂಡವನಾಗಿ ಅದರ 18ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಅವನು ಪ್ರಾರ್ಥಿಸಿದ ಕೂಡಲೇ ಅವನ ಕಣ್ಣುಗಳಿಂದ ಪೊರೆಗಳು ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಅವನು ದೀಕ್ಷಾಸ್ನಾನವನ್ನ ಮಾಡಿಸಿಕೊಂಡನು. ತರುವಾಯ ಅವನು ಊಟ ಮಾಡಿ ಬಲ ಹೊಂದಿದನು. ಅಲ್ಲಿಗೆ ನಿಲ್ಲದೆ ಮುಂದೆ ಅವನು ದಮಸ್ಕದಲ್ಲಿದ್ದ ಶಿಷ್ಯರ ಸಂಗಡ ಕೆಲವು ದಿನ ಇದ್ದು ತಡ ಮಾಡದೆ ಸಭಾ ಮಂದಿರಗಳಲ್ಲಿ ಯೇಸುವಿನ ವಿಷಯವಾಗಿ ಆತನೇ ದೇವಕುಮಾರನೆಂದು ಸಾರುವುದಕ್ಕೆ ಪ್ರಾರಂಭಿಸಿದನು. ಪುನರುತ್ಥಾನದ ಅನುಭವವನ್ನ ಪಡಕೊಂಡಂತಹ ಸೌಲನು ಪೌಲನಾಗಿ ಮಾರ್ಪಟ್ಟ ನಂತರವಾಗಿ ಆ ಪುನರುತ್ಥಾನದ ಸೌಂದರ್ಯವನ್ನ ಮನಗಂಡಂತಹ ಸೌಲನು ಅಥವಾ ಪೌಲನು ಯಾವ ಮಾರ್ಗವನ್ನ ಹಿಡಿದವರನ್ನ ಬಂದಿಯಾಗಿಸುವುದಕ್ಕೆ ಬಂದನೋ ಅದೇ ಮಾರ್ಗದ ಕುರಿತಾಗಿ ಧೈರ್ಯವಾಗಿ ಮಾತನಾಡುವುದಕ್ಕೆ ಪ್ರಾರಂಭಿಸಿದ. ಅದೇ ಪುನರುತ್ಥಾನದ ಅನುಭವದ ಶಕ್ತಿ. ಇಂದು ನಾವು ಪುನರುತ್ಥಾನದ ಅನುಭವ ಅನ್ನುವಂಥದ್ದು ಕೇವಲ ಬಾಯಿ ಮಾತಿಗೆ ಮಾತ್ರ ಸೀಮಿತವಾಗಿ ಇಟ್ಟುಕೊಂಡಿದ್ದೇವೆ ಪ್ರಿಯರೇ. ನಿಜವಾದಂತಹ ಪುನರುತ್ಥಾನದ ಅನುಭವ ಅನ್ನುವಂಥದ್ದು ಇತರರಿಗೆ, ಕತ್ತಲೆಯಲ್ಲಿ ಇರುವಂಥವರಿಗೆ, ಪಾಪದಲ್ಲಿ ಜೀವಿಸುವಂಥವರಿಗೆ ಈ ಸದ್ವರ್ತಮಾನವನ್ನ ತಿಳಿಯಪಡಿಸುವಂಥದ್ದು. ನೋಡಿ, ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ಆತನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಜವಾಬ್ದಾರಿಯನ್ನ ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಮತ್ತಾಯನ ಸುವಾರ್ತೆಯಲ್ಲಿ 28ನೇ ಅಧ್ಯಾಯದಲ್ಲಿ ನೋಡ್ತೇವೆ, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ. ದೀಕ್ಷಾಸ್ನಾನ ಯೇಸು ಸ್ವಾಮಿಯ ಮರಣ ಮತ್ತು ಪುನರುತ್ಥಾನದ ಒಂದು ಪ್ರತೀಕವಾಗಿದೆ. ಯೇಸು ಸ್ವಾಮಿಯ ಮರಣ ಮತ್ತು ಪುನರುತ್ಥಾನದ ಪ್ರತೀಕ ದೀಕ್ಷಾಸ್ನಾನವಾಗಿ ಮಾರ್ಪಟ್ಟಿರುವಾಗ ಈ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ಈ ದೀಕ್ಷಾಸ್ನಾನದ ಮೂಲಕವಾಗಿ ದೇವರ ಮಕ್ಕಳೆಂಬ ಪದವಿಯನ್ನು ಪಡೆದುಕೊಂಡಿರುವ ನಾವುಗಳು ನಮ್ಮ ದೈನಂದಿನ ಜೀವಿತದಲ್ಲಿ ಈ ಲೋಕದಲ್ಲಿ ಪಾಪರಹಿತವಾದ ಜೀವಿತವನ್ನ ಜೀವಿಸುವಂಥದ್ದು ಮಾತ್ರವಲ್ಲ,
ಪಾಪದಲ್ಲಿ ಅಂಧಕಾರದಲ್ಲಿ ಬದುಕಿರುವಂತಹ ಜನರಿಗೆ ಈ ಸದ್ವರ್ತಮಾನವನ್ನು ತಿಳಿಸುವಂಥದ್ದು ಆಗಿದೆ ನಮ್ಮ ದೌತ್ಯ. ಯೇಸು ಕ್ರಿಸ್ತನ ಪುನರುತ್ಥಾನ ಮಾನವ ಕುಲಕ್ಕೆ ಒಂದು ಬೆಳಕಾಗಿ ಮಾರ್ಪಟ್ಟಿತು. ಇಲ್ಲಿ ಪೌಲನು ಹೇಳಿರುವಂಥದ್ದು ಅಪೊಸ್ತಲರ ಕೃತ್ಯ ಅದರ 26ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ, ಇದು ಫೆಲಿಕ್ಸನಿಗೆ ಆತನು ಅಗ್ರಿಪ್ಪ ರಾಜನಿಗೆ ಹೇಳುವಂಥದ್ದು, ಕ್ರಿಸ್ತನು ಬಾಧೆಪಟ್ಟು ಸಾಯಬೇಕಾದವನು ಮತ್ತು ಆತನು ಸತ್ತವರೊಳಗಿಂದ ಮೊದಲನೆಯದಾಗಿ ಎದ್ದು ಯಹೂದ್ಯರಿಗೂ ಅನ್ಯ ಜನರಿಗೂ ಬೆಳಕನ್ನ ಪ್ರಸಿದ್ಧಿಪಡಿಸುವವನಾಗಿರುವವನು ಎಂಬುದೇ ಇದು ಶಾಸ್ತ್ರದಲ್ಲಿ ಬರೆದಿರುವಂತಹ ಮಾತು. ಪ್ರಿಯರೇ, ಈ ಪುನರುತ್ಥಾನದ ಪಾಲುಗಾರರಾಗಿರುವ ನಾವುಗಳು ಅಥವಾ ಪುನರುತ್ಥಾನದ ಅನುಭವದಲ್ಲಿ ಜೀವಿಸುತ್ತಿರುವ ನಾವುಗಳು ಈ ಪುನರುತ್ಥಾನದ ಬಾತ್ಮೀದಾರರು ಎಂಬುದಾಗಿ ಹೊಗಳಿಕೊಳ್ಳುತ್ತಿರುವ ನಾವುಗಳು ನಿಜವಾಗಿಯೂ ಪುನರುತ್ಥಾನದ ಅನುಭವದಲ್ಲಿ ಜೀವಿಸುತ್ತಿದ್ದೇವ? ನಮ್ಮ ಜೀವಿತ ಕ್ರಿಸ್ತನು ಬಯಸುವಂತಹ ಜೀವಿತವಾಗಿ ಮಾರ್ಪಟ್ಟಿದ್ದೀಯ ಎಂಬ ಒಂದು ಪ್ರಶ್ನೆಯನ್ನ ಈ ಮುಂಜಾನೆಯಲ್ಲಿ ನಾವು ನಮಗೆ ಕೇಳಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ಪ್ರಿಯರೇ, ನಮ್ಮನ್ನು ಕರೆದಂತಹ ಉದ್ದೇಶ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ ಅದರ 15ನೇ ವಾಕ್ಯದಲ್ಲಿ ಯೆಹೋವನ ದೂತನು ಕರ್ತನು ಅನನ್ಯನು ಎಂಬ ಶಿಷ್ಯನಿಗೆ ಹೇಳುವಂತಹ ಒಂದು ಸಂದೇಶ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಪ್ರಿಯರೇ, ನಮ್ಮ ಭಾಷೆಯಲ್ಲಿ ನಾವು ಹೇಳೋದಾದ್ರೆ, ಆತನು ನಮ್ಮನ್ನು ಅನ್ಯ ಜನರಿಗೂ ಕ್ರಿಸ್ತನನ್ನ ಅರಿಯದೇ ಇರುವಂತಹ ಜನರಿಗೆ, ಅರಸುಗಳಿಗೆ, ಇಂದು ನಾವು ಪ್ರಜಾಪ್ರಭುತ್ವ ರಾಜ್ಯದಲ್ಲಿ ಜೀವಿಸ್ತಾ ಇದ್ದೇವೆ. ಇಂದು ನಮ್ಮನ್ನು ಆಳುವಂಥದ್ದು ರಾಜಕೀಯ ನಾಯಕರುಗಳು. ದೇವರು ನಮ್ಮನ್ನ ಕರೆದು ಬೇರ್ಪಡಿಸಿರುವಂಥದ್ದು ಇವರೊಂದಿಗೆ ಸೇರಿ ಇಜ್ಜೋಡಾಗುವುದಕ್ಕೋಸ್ಕರವಾಗಿ ಅಲ್ಲ. ಇದು ಅನೇಕ ಧಾರ್ಮಿಕ ನಾಯಕರುಗಳು ಕ್ರೈಸ್ತತ್ವದ ಹೆಸರನ್ನ ಹೇಳಿಕೊಂಡು ಸ್ವಾರ್ಥ ಲಾಭಕ್ಕೋಸ್ಕರವಾಗಿ ರಾಜಕೀಯ ವ್ಯಕ್ತಿಗಳೊಂದಿಗೆ ತಮ್ಮನ್ನೇ ಗುರುತಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ನಾವು ರಾಜಕೀಯ ವ್ಯಕ್ತಿಗಳೊಂದಿಗೆ ಗುರುತಿಸಿಕೊಳ್ಳಬೇಕಾದಂಥದ್ದು ಒಳ್ಳೆಯ ಕಾರ್ಯ, ಆದರೆ ಅದು ಸ್ವಾರ್ಥ ಲಾಭಕ್ಕಾಗಿ ಆಗಿರಬಾರದು. ಬದಲಾಗಿ ಕರ್ತನ ಹೆಸರನ್ನ ತಿಳಿಸುವುದಕ್ಕೋಸ್ಕರವಾಗಿ ಆಗಿರಬೇಕು.
ನೋಡಿ, ಪೌಲನನ್ನ ದೇವರು ಕರೆದಂಥದ್ದು ಅನ್ಯ ಜನರಿಗೂ, ಅರಸುಗಳಿಗೂ, ಇಸ್ರಾಯೇಲರಿಗೂ, ತನ್ನ ಸ್ವಂತ ಜನರಿಗೂ. ನನ್ನ ಹೆಸರನ್ನ ತಿಳಿಸುವುದಕ್ಕಾಗಿ. ಅದನ್ನೇ ಪೌಲನು 26ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ, ಅನ್ಯ ಜನರ ಕೈಯೊಳಗಿಂದಲೂ ಬಿಡಿಸುವೆನು, ನಾನು ನಿನ್ನನ್ನು ಇಸ್ರಾಯೇಲ್ ಜನರ ಕೈಯೊಳಗಿಂದಲೂ ಅನ್ಯ ಜನರ ಕೈಯೊಳಗಿಂದಲೂ ಬಿಡಿಸುವೆನು. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೆ ತಿರುಗಿಕೊಂಡು. ಪ್ರಿಯರೇ, ದೇವರು ನಮಗೆ ಕೊಟ್ಟಿರುವಂತಹ ಜವಾಬ್ದಾರಿ ಪುನರುತ್ಥಾನದ ಅನುಭವ. ಸೈತಾನನ ಅಧಿಕಾರದಲ್ಲಿರುವ ಜನರನ್ನ ಅಲ್ಲಿಂದ ಬಿಡುಗಡೆ ಮಾಡಿ ದೇವರ ಕಡೆಗೆ ತಿರುಗಿಸುವಂಥದ್ದು. ನಾವು ಹೋರಾಡುವಂಥದ್ದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೂ, ಅಧಿಕಾರಿಗಳ ಮೇಲೂ, ಈ ಲೋಕದ ದುಷ್ಟಾತ್ಮ ಸೇನೆಗಳ ಮೇಲೂ ಆಗಿದೆ. ಅಂದ್ರೆ ಏನು? ಸೈತಾನನ ಅಧಿಕಾರದಲ್ಲಿರುವ ವ್ಯಕ್ತಿಗಳನ್ನ ಅಥವಾ ಸೈತಾನನ ಅಧೀನದಲ್ಲಿರುವ ವ್ಯಕ್ತಿಗಳಿಗೆ ಕ್ರಿಸ್ತನ ಸದ್ವರ್ತಮಾನವನ್ನ ತಿಳಿಯಪಡಿಸಿ, ಆತನೇ ರಕ್ಷಕನು, ಆತನಲ್ಲಿ ಮಾತ್ರ ನಿತ್ಯ ಜೀವ ಉಂಟು ಎಂಬ ಸುವಾರ್ತೆಯನ್ನ ಸಾರಿ ಆ ಕತ್ತಲೆಯಿಂದ ಅವನನ್ನ ಬೆಳಕಿಗೆ, ದೇವರ ಕಡೆಗೆ ನಡೆಸುವಂತದ್ದಾಗಿದೆ ಪುನರುತ್ಥಾನದ ಅನುಭವ. ಪುನರುತ್ಥಾನದ ಅನುಭವ ಕರ್ತನ ಮೇಜಿನಲ್ಲಿ ಭಾಗಿಗಳಾಗುವಂಥದ್ದಲ್ಲ ಪ್ರಿಯರೇ. ಪುನರುತ್ಥಾನದ ಅನುಭವ ಪಾಪರಹಿತವಾದ ಜೀವಿತವನ್ನ ಜೀವಿಸುವಂಥದ್ದು. ಪುನರುತ್ಥಾನದ ಅನುಭವ ಕತ್ತಲೆಯಲ್ಲಿರುವಂಥವರನ್ನ ಬೆಳಕಿಗೆ ತರುವಂಥದ್ದು. ಪುನರುತ್ಥಾನದ ಅನುಭವ ಸೈತಾನನ ಅಧೀನದಲ್ಲಿರುವಂತಹ ವ್ಯಕ್ತಿಗಳನ್ನ ದೇವರ ಕಡೆಗೆ ನಡೆಸುವಂಥದ್ದಾಗಿದೆ. ಇದು ಪುನರುತ್ಥಾನದ ಶ್ರೇಷ್ಠತೆ. ಈ ಒಂದು ಅನುಭವದಲ್ಲಿ ನಾವು ನಮ್ಮ ಜೀವಿತವನ್ನ ಜೀವಿಸುವಂಥವರಾಗಿದ್ದೇವೆ, ಅಥವಾ ಕೇವಲ ಧಾರ್ಮಿಕವಾದ ಕಟ್ಟುಪಾಡುಗಳಿಗೆ ಅನುಸಾರವಾಗಿ ನಾವು ನಮ್ಮ ಜೀವಿತವನ್ನ ಜೀವಿಸುತ್ತಿದ್ದೇವಾ ಎಂಬ ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ಅದರ 20ನೇ ವಾಕ್ಯದಲ್ಲಿ ಪೌಲನು ಹೇಳಿರುವಂಥದ್ದು, ಈ ಪುನರುತ್ಥಾನದ ಅನುಭವವನ್ನ ಪಡಕೊಂಡಂತಹ ಪೌಲನ ಪ್ರಸಂಗ, ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂತಲೂ ಮಾನಸಾಂತರಕ್ಕೆ ಯೋಗ್ಯವಾದ ಕೃತ್ಯಗಳನ್ನು ಮಾಡಬೇಕೆಂತಲೂ ಸಾರಿದೆನು. ಮಾನಸಾಂತರಕ್ಕೆ ಯೋಗ್ಯವಾದ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು. ಪ್ರಿಯರೇ, ಇದಾಗಿದೆ ಪುನರುತ್ಥಾನದ ಅನುಭವ. ಈ ಒಂದು ಅನುಭವದಲ್ಲಿ ನಾವು ನಮ್ಮ ಜೀವಿತವನ್ನ ಜೀವಿಸಬೇಕೆಂದು ದೇವರು ಬಯಸುವಂತವನಾಗಿದ್ದಾನೆ. ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಯಾದ ಎಲೀಷನು ಸುನೆಮ್ಯಳ ಮಗನನ್ನ ಎಬ್ಬಿಸಿದಂಥದ್ದನ್ನ 2 ಅರಸುಗಳು 4ನೇ ಅಧ್ಯಾಯದ 27ರಿಂದ 37 ವಾಕ್ಯಗಳನ್ನ ಕಲಿಯುವಂತಹ ಸಂದರ್ಭದಲ್ಲಿ ನಾವು ನೋಡ್ತೇವೆ.
ಅದೇ ರೀತಿಯಾಗಿ ಯೋಹಾನನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಲಾಜರನನ್ನು ಎಬ್ಬಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಇದು ಯೇಸು ಸ್ವಾಮಿಯ ಒಂದು ಐಹಿಕ ಸೇವೆಯ ಒಂದು ಭಾಗವಾಗಿತ್ತು. ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ಎಂಬುದಾಗಿ ಯೇಸು ಹೇಳಿದಂತಹ ಯೇಸು ಅಲ್ಲಿ ಸೇರಿ ಬಂದಂತಹ ಜನರ ಮುಂಭಾಗದಲ್ಲಿ ತನ್ನ ದೈವತ್ವವನ್ನು ನಿರೂಪಿಸುವುದಕ್ಕಾಗಿ ಆತನು ಮಾಡಿದಂತಹ ಅದ್ಭುತಗಳ ಕುರಿತಾಗಿ ನಾವು ಸುವಾರ್ತೆಗಳಲ್ಲಿ ನೋಡ್ತೇವೆ ಪ್ರಿಯರೇ. ಆದರೆ ನಿಜವಾದ ಪುನರುತ್ಥಾನ ಅನ್ನುವಂಥದ್ದು ಕೇವಲ ಐಹಿಕವಾದಂತಹ ಒಂದು ಜೀವವಲ್ಲ. ಯೇಸು ಸ್ವಾಮಿ ಮಾರ್ತಳ ಸಂಗಡ ಮಾತನಾಡುವಂತಹ ಸಂದರ್ಭದಲ್ಲಿ ಮಾರ್ತಳು ಹೇಳುವಂಥದ್ದು, ಸತ್ತವರಿಗೆ ಕಡೇ ದಿನದಲ್ಲಿ ಪುನರುತ್ಥಾನವಾಗುವಾಗ ಆತನು ಎದ್ದು ಬರುವನೆಂದು ಬಲ್ಲೆನು ಎಂಬುದಾಗಿ. ಪುನರುತ್ಥಾನ ಲಿಟರಲಿ ಮೀನ್ಸ್ ಯೇಸು ಸ್ವಾಮಿ ಹೇಳಿರುವಂತಹ ಮಾತುಗಳನ್ನು ನಾವು ಮನನ ಮಾಡುವಂತಹ ಸಂದರ್ಭಗಳಲ್ಲಿ ಪ್ರತ್ಯೇಕವಾಗಿ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಅದರ 4ನೇ ವಾಕ್ಯದಲ್ಲಿ 3ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು, ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಇರಬೇಕು. ಇದು ಒಂದು ಅಕ್ಷರಿಕವಾದ ಪುನರುತ್ಥಾನದ ಕುರಿತಾಗಿ ಯೇಸು ಸ್ವಾಮಿ ಹೇಳಿರುವಾಗ, ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ಆ ಒಂದು ಪುನರುತ್ಥಾನದ ಅನುಭವ ನಮ್ಮಲ್ಲಿ ಇರಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಪುನರುತ್ಥಾನದ ಅನುಭವದಲ್ಲಿ ಜೀವಿಸುವಂಥದ್ದು ಅಂದರೆ ನಮ್ಮನ್ನೇ ಕರ್ತನಿಗಾಗಿ ಒಪ್ಪಿಸಿಕೊಟ್ಟು ಕರ್ತನು ನಮಗೆ ಹೇಳಿರುವಂತಹ ಮಾರ್ಗ ನಿರ್ದೇಶಾನುಸಾರವಾಗಿ ನಮ್ಮ ಜೀವಿತವನ್ನು ನಿರ್ವಹಿಸುವಂಥದ್ದು. ಆ ಒಂದು ಅನುಭವದಲ್ಲಿ ನಾವುಗಳು ಜೀವಿಸುತ್ತಿದ್ದೇವಾ ಎಂಬ ಪ್ರಶ್ನೆಯನ್ನು ನಮಗೆ ನಾವೇ ಕೇಳಿಕೊಳ್ಳುವ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೆ ಅಲ್ಪ ನಿಮಿಷ ನಿಮ್ಮ ಸನ್ನಿಧಾನದಲ್ಲಿ ಈ ಮಾಧ್ಯಮದ ಮೂಲಕ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಪುನರುತ್ಥಾನದ ಅನುಭವ ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ತೋರ್ಪಡಿಸಿಕೊಂಡು ಆ ಪುನರುತ್ಥಾನದ ಅನುಭವದ ಜೀವಿತವನ್ನು ನಾವು ಈ ಲೋಕದಲ್ಲಿ ಜೀವಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವು ನೆಲೆಯಾಗಿರಲಿ. ಆಮೇಲೆ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ ಎಂದು ನಾನು ಪ್ರಾರ್ಥಿಸ್ತೇನೆ.